ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಿಡಿದಿದ್ದಿದೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಆರ್ ಅಶೋಕ್ ನಡುವೆ ಸಾಕಷ್ಟು ಜಟಾಪಟಿಯಾಗಿದೆ. ಪ್ರತಿಭಟನೆಗೆ ಪರ್ಮಿಷನ್ ವಿಚಾರಕ್ಕೆ ತೀವ್ರ ವಾಗ್ವಾದ ನಡೆದಿದೆ. ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಅನುಮತಿ ತಗೋಬೇಕು ಅಂತ ಹೇಳಿ ಇದಕ್ಕೆ ತುಂಬ ಅಲ್ಲಿ ಮಾತಿನ ಚಕಮಕಿಯಾಗಿದೆ. ಅಲ್ಲಿ ಪ್ರತಿಭಟನೆ ಮಾಡಬಾರ್ದು ಅಂತ ರೇಟಿಂಗಲ್ಲಿ ಕೊಟ್ಬಿಡಿ. ಮೊದಲು ಸರ್ಕಾರ ಇದೇ ಇರೋದಿಲ್ಲಪ್ಪ, ನೀವೇ ನಾಟಕ ಆಡ್ತಾ ಇದ್ದೀರಾ, ಇವ್ರದ್ದೇ ಸರ್ಕಾರ ಇರುತ್ತಾ, ನಮ್ಮ ಸರ್ಕಾರ ಬರೋದೇ ಇಲ್ವಾ, ನಾನು ಮತ್ತೆ ಮಿನಿಸ್ಟರ್ ಆಗೋದೇ ಇಲ್ವಾ, ನೋಡ್ಕೊಳ್ತೀನಿ ಅವಾಗ ನಿಮ್ಮನ್ನು ಅಂಥೇಳಿ ಪೊಲೀಸರಿಗೇನೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. ನಾನು ಅಪೋಸಿಷನ್ ಲೀಡರು, ಇನ್ನೊಂದ್ಸರಿ ನೆನ್ಪಿಟ್ಕೋಬೇಕು, ಹಂಗ್ ಮಾಡ್ತೀನಿ ನೆನ್ಪಿಟ್ಕೋಬೇಕು ಅಂತ ಸರ್ಕಾರ ಚುನಾವಣೆಗೆ ಮುಂಚೆ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ರು, ನಾವು 5 ಗ್ಯಾರಂಟಿಯನ್ನ ಕೊಡ್ತೀರಿ, ಬಡವರನ್ನ ನಾವು ಮೇಲೆತ್ತುವಂತ ಕೆಲಸವನ್ನ ಮಾಡ್ತೀರಿ. ಬಡವರಿಗೆ ಹಿಂದೆ ಬಿಜೆಪಿ ಸರ್ಕಾರ ಯಾವುದು ಫ್ರೀ ಕೊಟ್ಟಿರಲಿಲ್ಲ, ನಾವೆಲ್ಲ ಫ್ರೀಗಳನ್ನ ಕೊಡ್ತೀರಿ, ಮತ್ತು ಯಾವುದೇ ಬೆಲೆಯನ್ನ ರೈಸ್ ಮಾಡಲ್ಲ, ನಾವು ಯಾವುದೇ ಹೈಕ್ ಇಲ್ಲ, ಹೈಕ್ ಇಲ್ಲದೆ ನಾವು ನಿಮಗೆಲ್ಲ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಪೆಟ್ರೋಲ್ ಡೀಸೆಲ್ ಹೈಕ್ ಆಯಿತು, ಜನ ಶಾಪ ಹಾಕಿದ್ರು. ಹಾಲು, ಮಕ್ಕಳು ಕುಡಿಯೋ ಹಾಲು, ಅದಕ್ಕೂ ಮಕ್ಕಳು ಕುಡಿಯೋ ಹಾಲಿಗೂ ಬ್ಯಾನ್ ಮಾಡ್ದಂಗೆ ಮಾಡಿ ಮಕ್ಕಳ ಹಾಲ್ಗೂ ಕಲ್ಲು ಹಾಕಿದ್ರು ಇವರು. ಸುಣ್ಣದಲ್ಲಿ ಕಲ್ಲಿರುತ್ತೆ, ನಾನು ನೋಡಿದ್ದೀನಿ. ಸುಣ್ಣ ಏನೋ ನಾರಾಯಣ ಸ್ವಾಮಿ ಅವರೇ, ಸುಣ್ಣದಲ್ಲಿ ಕಲ್ಲಿರ್ತತೆ, ಹಾಲ್ನಲ್ಲಿ ಕಲ್ಲು ಹಾಕದ ದುರುಳರು ಇವರು. ಸುಣ್ಣದಲ್ಲಿ ಕಲ್ಲಿರುತ್ತೆ, ಸುಣ್ಣ ಕಲ್ಲು ಅಂತೀರಿ ನಾವು ಅದಕ್ಕೆ. ಹಾಲಲ್ಲಿ ಕಲ್ಲು ಹಾಕಿದವ್ರು ಯಾರಾದ್ರೂ ದುರುಳರಿದ್ರೆ ಈ ಕಾಂಗ್ರೆಸ್ ಅವರು. ಹಾಲ್ಗೂ ಕಲ್ಲು ಹಾಕ್ಬಿಟ್ರಿ. ಆಲ್ಕೋಹಾಲ್ಗೂ ನೀವು 50 ರೂಪಾಯಿ ಮಾಡಿಬಿಟ್ಟು ಅದನ್ನು ಜಾಸ್ತಿ ಮಾಡಿಬಿಟ್ರಿ. ಸ್ಟ್ಯಾಂಪ್ ಡ್ಯೂಟಿ